13ನೇ ತಾರೀಕು ಜೂನಲ್ಲಿ ಎಲೆಕ್ಷನ್ ಇರುತ್ತೆ. ಯಾರು ಪದವೀಧರರು ಎಲೆಕ್ಷನ್ಗೆ ನಾಮಿನೇಷನ್ ವೋಟರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರೋ ಅವರು ನಿಮಗೆ ಪ್ರಾಶಸ್ತ್ಯ ಮತ ಕೊಡ್ಬೋದು 1, 2, 3 ಅಂತ ಎಲ್ಲ 11 ಜನ ಇವಾಗ ಈ ತನಕ ನಾಮಿನೇಷನ್ ಮಾಡೋದು ಎಲ್ಲರಿಗೂ ನೀವು ಏನೋ ಒಂದು ಸಂಖ್ಯೆ ಕೊಡ್ಬೋದು. ಆಮೇಲೆ ಇನ್ನೊಂದು ಇದೇ ಪಕ್ಷ ಪ್ರಭುತ್ವ ಬೆಳೆಸುವಂಥ ಪಕ್ಷಗಳಿಗೆ ನಾವು ಓಟ್ ಹಾಕಿದ್ರೆ ಅವರು ನಮಗೆ ಕೋವಿಡಲ್ಲಿ ಹೇಗೆ ಇಂಜೆಕ್ಷನ್ ಕೊಟ್ಟು ನಮ್ಮನ್ನೆಲ್ಲ ಕೊಲೆ ಮಾಡಿದ್ರು, ಎಷ್ಟೋ ಸಂಬಂಧಿಕರು ಕೊಲೆ ಮಾಡಿದ್ದಾರೆ, ಆಮೇಲೆ ಕಾಯಿಲೆ ಬರ್ತಿದ್ದಾರೆ ನಮಗೆಲ್ಲ. ಅದಕ್ಕೆ ಪರಿಹಾರ ಕೊಡೋದಕ್ಕೆ ಅವರು ಯೋಚಿಸಲ್ಲ. ಸೊ ಅಂಥ ಪರಿಹಾರ ಕೊಡಬೇಕು ಅನ್ನೋ ಒಂದು ಮಹತ್ವದ ಕಾರ್ಯಕ್ಕೆ ನಾವು ಈ ಚುನಾವಣೆಗೆ ಬದಲಿಸ್ತಾ ಇರೋದು. ಈ ಚುನಾವಣೆಯಲ್ಲಿ ಅಧಿಕಾರ ಸಿಕ್ಕರೆ ಅದು ಬೇಗ ಶೀಘ್ರವಾಗಿ ಆಗುತ್ತೆ, ಎಲ್ಲರಿಗೂ ಪರಿಹಾರ ಸಿಗುತ್ತೆ, ಒಂದು ನ್ಯಾಯ ಸಿಗುತ್ತೆ. ಇಲ್ಲಾಂತಂದರೆ ಇದೇ ಥರ ಇನ್ನೊಂದು ವೈರಸ್ ಎಕ್ಸ್ ಅಂತ ಬಿಡ್ತಾರೆ, ಇನ್ನೂ ಏನೋ ಕೊಲೆ ಮತ್ತು ಕಾಯಿಲೆಗೆ ಬಳಸುವಂಥ ಕೆಲಸಗಳು ನಡೆಯುತ್ತಾ ಹೋಗುತ್ತೆ. ಈ ಥರ ನನ್ನಂಥವರು ಏನೋ ಕಂಟೆಸ್ಟ್ ಮಾಡಬಾರ್ದು ಅಂತ ನಮ್ಮ ಮೇಲೆ ಸುಳ್ಳು ಕೇಸುಗಳನ್ನ ಹಾಕಿ, ರಾಜಕೀಯ ಪ್ರೇರಿತ ಕೇಸುಗಳನ್ನ ಹಾಕಿ ಏನೋ ಅನ್ಯಾಯ ನಡೆದಿದ್ದ ಜಾಗದಲ್ಲೇ ಪ್ರತಿಭಟನೆ ಮಾಡಬೇಕು ಅಂದರೆ ಅದಕ್ಕೂ ಕೇಸ್ ಹಾಕ್ತಾರೆ. ಆಮೇಲೆ ನಾವು EVM ಅಲ್ಲಿ ಮತದ ಗೌಪ್ಯತೆ ಇಲ್ಲ, ಅದು ಪ್ರಿಂಟ್ ತೆಗಿಬೋದು, ಯಾರಿಗೂ ಮತ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಕೇಸ್ ಹಾಕ್ತಾರೆ. ಆಮೇಲೆ ಏನು ಇಸ್ರೇಲಲ್ಲಿ ಪ್ಯಾಲೆಸ್ತೀನಿಯರ ನರಮೇಧ ನಡೀತಾ ಇದೆ, ಅದಕ್ಕೆ ಜನರಿಗೆ ಅರಿವು ಮೂಡಿಸೋದಕ್ಕೆ ಹೋದರೆ ಅದಕ್ಕೂ ಕೇಸ್ ಹಾಕ್ತಾರೆ. ಸೊ ಈ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸೋರ ವಿರುದ್ಧ ಅವ್ರ ಸ್ನೇಹಿತರಿಗೆ ಸ್ವಲ್ಪ ಇವರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ರೆ ಮೆಸೇಜ್ ಹಾಕಿದ್ರೆ ಅದಕ್ಕೂ ಕೇಸ್ ಹಾಕ್ತಾರೆ. ಆಮೇಲೆ ಈ ಥರ ಇವರು ದೇಶದಲ್ಲಿ ಒಂದು ಯುರೋಪಿಯನ್ ಶಾಹಿತ್ವ ಏನು ಸುಪ್ರಿಮಸಿ ಸೈಕೋಸಿಸ್ ಒಂದು ಸರ್ವೋಚ್ಚತೆ ಮನೋವಿಕಾರತೆ ಇದೆ, ಅದು ಜನರನ್ನ ಕೊಲೆ ಮಾಡ್ತಾ ಇದೆ, ಅದಕ್ಕೆ ಜನರಿಗೆ ಚೀತಕ್ಕೆ ತೊಗೊಂಡು ಹೋಗ್ತಾ ಇದೆ. ಅದ್ರ ವಿರುದ್ಧ ಒಂದು ಜನರಿಗೆ ಅರಿವು ಮೂಡಿಸಿದ್ರೆ ಅದಕ್ಕೂ ಕೇಸ್ ಹಾಕ್ತಾರೆ. ಈ ರೀತಿ ನಮ್ಮ ಮೇಲೆ ಕೇಸ್ ಹಾಕಿ ನಮ್ಮನ್ನೇ ಸತ್ಯವಾಗಿ ಜೀವನದಲ್ಲಿ ಎಲ್ಲ ಹೋರಾಡಬೇಕಾಗಿದೆ. ಬನ್ನಿ, ಒಂದು ಸತ್ಯವಾದ ರಾಜಕೀಯಕ್ಕೆ, ಒಂದು ಸತ್ಯಕ್ಕೋಸ್ಕರ ಪದವೀಧರ ಕ್ಷೇತ್ರದಲ್ಲಿ ನಾನು ಡಾಕ್ಟರ್ ಭಾನುಪ್ರಕಾಶ್ ನಿಂತಿದ್ದೀನಿ. ನನಗೆ ಓಟ್ ಹಾಕಿ. ವಿಧಾನ ಪರಿಷತ್ ಕ್ಷೇತ್ರಗಳು ನಡೀತಾ ಇದೆ. ಎಲ್ಲ ಕ್ಷೇತ್ರದಲ್ಲೂ ಸ್ವತಂತ್ರ ಅಭ್ಯರ್ಥಿಗೆ ಹಾಕಿದ್ರೆ ಮಾತ್ರ, ಓಟ್ ಹಾಕಿದ್ರೆ ಮಾತ್ರ ನಮ್ಮ ಸ್ವಾತಂತ್ರ್ಯ ಉಳ್ಕೊಳ್ಳುತ್ತೆ. ಈ ಸತ್ಯ ಕಟ್ಟೋಣ, ಭೂಮಿ ಸ್ವರ್ಗ ಮಾಡೋಣ. 4 ಅಂತ ನಿಂತಿರೋ ಪ್ರತಿಯೊಬ್ಬರಿಗೂ ಅವರ ಪ್ರಿಫರೆನ್ಸನ್ನು ಹಾಕ್ಬೋದು. ಸೊ ಆ ರೀತಿ ನನ್ನ ಮೇಲೆ ನಂಬಿಕೆ ಇಟ್ಟು ಎಲ್ಲರೂ ಫಸ್ಟ್ ಪ್ರಿಫರೆನ್ಸ್ ಓಟ್ ಹಾಕಿದ್ರೆ ನಾನು ಜೀವನ ನಡೆಸ್ಬೋದು. ಅದು ಈ ನಮ್ಮಂಥವರು ಹೋರಾಟ ಮಾಡ್ತಿರೋರು EVM ವಿರುದ್ಧ ಹೋರಾಟ ಮಾಡಿದೆ ಕ್ಷೇತ್ರಗಳಲ್ಲೂ ಸ್ವತಂತ್ರ ಅಭ್ಯರ್ಥಿಗಳಿಗೆ ಓಟ್ ಹಾಕಿದ್ರು ಮಾತ್ರ ಎಲ್ಲರಿಗೂ ನ್ಯಾಯ ಸಿಗುತ್ತೆ.